ಒಂದು ನಿಮಿಷ, ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಅಂದರೆ ಕೇವಲ ಸೈಟನ್ನು ಖರೀದಿಸೋದು ಅಲ್ವೇ ಅಲ್ಲ. ಒಂದು ಸಿಂಪಲ್ ಇನ್ವೆಸ್ಟ್ಮೆಂಟ್ ಕೇಸ್ ಸ್ಟಡಿಯನ್ನು ಈಗ ನಿಮ್ಮ ಮುಂದೆ ಇಡ್ತೀನಿ. ಒಬ್ಬ ಇನ್ವೆಸ್ಟರ್ 10 ವರ್ಷಗಳ ಹಿಂದೆ ಒಂದು ಡೆವಲಪಿಂಗ್ ಏರಿಯಾದಲ್ಲಿ ಒಂದು ಸೈಟನ್ನು ಖರೀದಿಸಿದರೆ ಅಂತ ಅಂದ್ಕೊಳ್ಳಿ. ಆ ಸಮಯದಲ್ಲಿ ಅಲ್ಲಿ ಉತ್ತಮ ರಸ್ತೆ, ಶಾಪಿಂಗು, ಸ್ಕೂಲು ಅಥವಾ ಪಬ್ಲಿಕ್ ಟ್ರಾನ್ಸ್ಪೋರ್ಟು ಏನೂ ಇರಲಿಲ್ಲ. ಆದರೆ ಅವರು 3 ವಿಷಯಗಳನ್ನು ಗಮನಿಸಿದ್ರು. ಏನದು? ಒಂದು, ಉತ್ತಮ ಲೊಕೇಶನ್ನು. ಎರಡನೇದು, ಮುಂದಿನ ದಿನಗಳ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟು. ಮೂರನೇದಾಗಿ ಆ ಪ್ರದೇಶಕ್ಕೆ ಬರ್ಬೋದಾದ ಫ್ಯೂಚರ್ ಡಿಮ್ಯಾಂಡನ್ನು ಅವರು ಊಹಿಸ್ಕೊಂಡಿದ್ರು. ಕಾಲ ಕಳೆದಂತೆ ರಸ್ತೆ ಸಂಪರ್ಕ ವ್ಯವಸ್ಥೆ, ಸ್ಕೂಲು, ಹಾಸ್ಪಿಟಲ್ಲು, ಕಮರ್ಷಿಯಲ್ ಡೆವಲಪ್ಮೆಂಟು ಮತ್ತು ಉದ್ಯೋಗ ಅವಕಾಶಗಳು ಅಲ್ಲಿ ಹೆಚ್ಚಾದವು. ಇದರ ಪರಿಣಾಮವಾಗಿ ಆ ಪ್ರದೇಶದ ಪ್ರಾಪರ್ಟಿ ಡಿಮ್ಯಾಂಡ್ ಕೂಡ ಜಾಸ್ತಿ ಆಯಿತು. ಇಲ್ಲಿ ಗಮನಿಸಬೇಕಾದ ಮುಖ್ಯ ವಿಷಯ ಏನು ಗೊತ್ತಾ? ಅವರು ಕೇವಲ ಇಂದಿನ ಬೆಲೆಯನ್ನ ನೋಡಿ ಇನ್ವೆಸ್ಟ್ ಮಾಡಲಿಲ್ಲ. ಅವರು ನಾಳೆಯ ಗ್ರೋತ್ ಪೊಟೆನ್ಷಿಯಲ್ ಅನ್ನು ಸಹ ನೋಡಿ ಇನ್ವೆಸ್ಟ್ ಮಾಡಿದ್ರು. ಆದರೆ ಒಂದು ವಿಷಯವನ್ನ ನೆನ್ಪಿಟ್ಕೊಳ್ಳಿ, ಪ್ರತಿ ಡೆವಲಪಿಂಗ್ ಏರಿಯಾ ಕೂಡ ಫ್ಯೂಚರ್ನಲ್ಲಿ ಬೆಲೆ ಹೆಚ್ಚಿಸುತ್ತೆ ಅಂತ ಗ್ಯಾರಂಟಿ ಇಲ್ಲ. ಇನ್ವೆಸ್ಟ್ ಮಾಡುವ ಮೊದಲು ಈ ಟೈಟಲ್ಲು, ಅಪ್ರೂವಲ್ಲು, ಲ್ಯಾಂಡ್ ಯೂಸು, ರೋಡ್ ಕನೆಕ್ಟಿವಿಟಿ, ಇನ್ಫ್ರಾಸ್ಟ್ರಕ್ಚರು ಮತ್ತು ಫ್ಯೂಚರ್ ಡೆವಲಪ್ಮೆಂಟ್ ಪ್ಲಾನ್ ಪರಿಶೀಲಿಸೋದು ಬಹಳ ಇಂಪಾರ್ಟೆಂಟು. ಅಂದರೆ ಚೀಪ್ ಪ್ರಾಪರ್ಟಿ ಹುಡೋದ್ಕಿಂತ ರೈಟ್ ಲೊಕೇಶನ್ ಪ್ಲಸ್ ಲೀಗಲ್ ಪ್ರಾಪರ್ಟಿ ಪ್ಲಸ್ ಫ್ಯೂಚರ್ ಡೆವಲಪ್ಮೆಂಟ್ ಇರುವ ಇನ್ವೆಸ್ಟ್ಮೆಂಟನ್ನು ಹುಡುಕಿ. ನಾನು ನಿಮ್ಮ ರಿಯಲ್ ಎಸ್ಟೇಟ್ ಮೇಷ್ಟ್ರು. ದಯವಿಟ್ಟು ನಮ್ಮ ಪೇಜನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇಂತಹ ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಕೇಸ್ ಸ್ಟಡಿ ಮತ್ತು ಪ್ರಾಪರ್ಟಿ ಎಜುಕೇಷನ್ಗಾಗಿ ನಮ್ಮ ಪೇಜನ್ನು ಫಾಲೋ ಮಾಡಿ. ಹೆಸರುಘಟ್ಟ ಮತ್ತು ಬೆಂಗಳೂರಿನ ಯಾವುದೇ ಭಾಗದಲ್ಲಿ ಪ್ರಾಪರ್ಟಿ ಖರೀದಿಸಲು ಅಥವಾ ಮಾರಲು ಸಂಪರ್ಕಿಸಿ. ನಿಮಗೆ ಬೇಕಾದರೆ ನಿಮ್ಮ ಏರಿಯಾನ ಇನ್ವೆಸ್ಟ್ಮೆಂಟ್ ಕೇಸ್ ಸ್ಟಡಿಯನ್ನು ಕಾಮೆಂಟ್ ಮಾಡಿ, ಮುಂದಿನ ವಿಡಿಯೋದಲ್ಲಿ ಅದನ್ನು ಎಕ್ಸ್ಪ್ಲೇನ್ ಮಾಡಿ ವಿವರಿಸ್ತೀನಿ. ಧನ್ಯವಾದಗಳು.